ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಇಂದು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಹಾಗೂ ದಲಿತ ಮುಖಂಡ ಮಾಜಿ ಸಚಿವ ಎನ್ ಮಹೇಶ್ ಇವರಿಂದ ಸಂಡೂರಿನ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಇದರಲ್ಲಿ ವಿಶೇಷವಾಗಿ ಸಂಡೂರು ಉಪಚುನಾವಣೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲಾಯಿತು. ಬಿಜೆಪಿಯು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ ಪಂಚತೀರ್ಥ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಿದೆ. ಬಿಜೆಪಿ ಬೆಂಬಲಿತ ಸರ್ಕಾರವು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಬಿಜೆಪಿಯು ಅಂಬೇಡ್ಕರ್ ಸಿದ್ಧಾಂತದ ಪರವಾಗಿರುವ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿತ್ತು. ಅದಲ್ಲದೆ ಅವರನ್ನು ಸಂಪುಟದಿಂದ ಕೈಬಿಟ್ಟಿತು. ಅವರು ವಿಧಿವಶರಾದಾಗ ಅಂತ್ಯಸಂಸ್ಕಾರಕ್ಕೆ ದೆಹಲಿಯಲ್ಲಿ ಸ್ಥಳ ನೀಡಲಿಲ್ಲ ಎಂದು ಸದಾನಂದ ಗೌಡರು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್, ಕೆಎಸ್ ದಿವಾಕರ್, ಜಿಟಿ ಪಂಪಾಪತಿ, ಬಂಗಾರ ಹನುಮಂತು, ರಘುನಾಥ್, ದರೋಜಿ ರಮೇಶ್, ಪುರಸಭೆ ಸದಸ್ಯರು ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿಗಾರರು ಮಹಮ್ಮದ್ ರಫಿ. ಸಮಾವೇಶವು ಒಂದು ಉದಾಹರಣೆ. ಗಾಂಧಿ ಕಾಂಗ್ರೆಸ್ಸಿಗರ ಸೊತ್ತಲ್ಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಯಾರ್ಯಾರೋ ಈ ಸಣ್ಣ ಪುಟ್ಟ ನಕಲಿ ಗಾಂಧಿಗಳು ಕಾಂಗ್ರೆಸ್ ಸೊತ್ತಾಗಿರ್ಬೋದು. ಆದರೆ ಮಹಾತ್ಮ ಗಾಂಧಿ ಅವರು ಕಾಂಗ್ರೆಸ್ ಸೊತ್ತಲ್ಲ. ಅಂದಿನ ಕಾಂಗ್ರೆಸ್, 100 ವರ್ಷದ ಹಿಂದಿನ ಕಾಂಗ್ರೆಸ್ ಈ ದೇಶಕ್ಕಾದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದಂಥ ಕಾಂಗ್ರೆಸ್. ಅದರಲ್ಲಿ ಎಲ್ಲರೂ ಇದ್ರು, ಎಲ್ಲರೂ ಈ ದೇಶದ ಪ್ರತಿಯೊಬ್ಬರಿದ್ರು. ಯಾವುದೇ ರಾಜಕೀಯ ಪಾರ್ಟಿಯಾಗಿ ಅದು ಅಂದಿನ ಕಾಂಗ್ರೆಸ್ ಇರಲಿಲ್ಲ. ಅಂದಿನ ಕಾಂಗ್ರೆಸ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತ ಒಂದು ಸಂಘಟನೆ ಆಗಿತ್ತು. ಇವತ್ತು ಇದಕ್ಕೆ ಕಬ್ಜಾ ಮಾಡಲಿಕ್ಕೆ ಹೊರಡ್ತಾರಲ್ಲ, ಇವರು ಗಾಂಧಿಯನ್ನು ಕಬ್ಜಾ ಮಾಡಲಿಕ್ಕೆ ಹೊರಡ್ತಾರಲ್ಲ. ನಿಜವಾಗಿ ನಾಳಿನ ಕಾರ್ಯಕ್ರಮವನ್ನ ಗಾಂಧೀಜಿಯವರ 100ನೇ ವರ್ಷ ಅವರ ಅಧ್ಯಕ್ಷರಾಗಿ ಬೆಳಗಾಂನಲ್ಲಿ ಬಂದ ಅಧ್ಯಕ್ಷರಾದನ್ನ ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯರು ಮಾಧ್ಯಮದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಮೊದಲಿಂದ ಆಹ್ವಾನ ಮಾಡುವುದರಿಂದ ಅದನ್ನು ಸ್ವಾಧೀನ ಮಾಡ್ತೇನೆ ಅಂತ ಹೇಳಿದ್ರೆ ಇದು ಅವರ ಹುಚ್ಚುತನದ ಪರಮಾವಧಿ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾಳಿನ ಕಾರ್ಯಕ್ರಮ ಅವರು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಪರಿವರ್ತನೆ ಮಾಡ್ತಾ ಇರುವಂಥದ್ದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ದೇಶದಲ್ಲಿ ಯಾರೆಲ್ಲ ಬಲಿದಾನ ಆದ್ರ ಅವರ ಆತ್ಮಕ್ಕೆ ಮಾಡ್ತಾ ಇರುವಂಥ ಅಪಮಾನ. ಅವರ ಆತ್ಮಕ್ಕೆ ಮಾಡ್ತಾ ಇರುವಂಥ ಅಪಮಾನ. ಆದರೆ ಭಾರತೀಯ ಜನತಾ ಪಾರ್ಟಿದು ಗಾಂಧೀಜಿಯವರ ಅಧ್ಯಕ್ಷರಾಗಿ 100ನೇ ವರ್ಷ ಆದ ಕಾರಣ ಕಾಂಗ್ರೆಸ್ ಇವತ್ತು ತನ್ನ ಕಾರ್ಯಕ್ರಮ ಅಂತ ಪ್ರತಿಬಿಂಬಿಸ್ತಾ ಇದ್ರು ಕೂಡ ನಾವು ಇದನ್ನ ಭಾರಿ ದೊಡ್ಡ ರೀತಿಯಲ್ಲಿ ಇದರ ಪ್ರತಿರೋಧ ಯಾಕೆ ವ್ಯಕ್ತಪಡಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಗಾಂಧೀಜಿಯವರು ನಮ್ಮವರು. ಈ ದೇಶಕ್ಕಾಗಿ ಎಲ್ಲವನ್ನು ಕೊಟ್ಟಂತ ಗಾಂಧೀಜಿ ಅವರನ್ನೇ ಸ್ವಾಧೀನ ಮಾಡಲಿಕ್ಕೆ ಹೊರಡುವಂತ ಕಾಂಗ್ರೆಸ್ಸಿಗರು ಅವರೇನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮೂರಿನ ನಾಗೇಂದ್ರರು 187 ಕೋಟಿಯನ್ನ ಕೊಳ್ಳೆ ಹೊಡೆದ್ರಲ್ಲ, ಅದೇ ರೀತಿ ಮಹಾತ್ಮ ಗಾಂಧಿಯವರನ್ನು ಕೊಳ್ಳೆ ಹೊಡೆಯುವರು. ನಿಮ್ಮ ಭಾಗದಲ್ಲಿ ಏನೋ ತುಕಾರಾಮರು MP ಆದ್ರು, ಅವರ ಮನೆಯವರು MLA ಆದ್ರು ಅಂತ ಹೇಳಿ ನಾವು ಮಹಾತ್ಮ ಗಾಂಧಿಯವರನ್ನು ಕೂಡ ನಮ್ಮ ಮನೆಯವರು ಮಾಡಿಕೊಳ್ಳೋಣ. ಇದು ಖಂಡಿತ ಸಾಧ್ಯ ಇಲ್ಲ. ಕಾಂಗ್ರೆಸ್ಸಿಗರೇ ದಯವಿಟ್ಟು ಒಂದು ತೀರ್ಮಾನ ಮಾಡಿ, ನಾಳೆ ನಡೆಯುವಂತ ಕಾರ್ಯಕ್ರಮಕ್ಕೆ ನೀವು ಸೋನಿಯಾ ಗಾಂಧಿ ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಅವರನ್ನು ಆಹ್ವಾನ ಮಾಡ್ತೀವಿ. ರಾಹುಲ್ ಗಾಂಧಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಆಹ್ವಾನ ಮಾಡ್ತೀರಿ. ನೀವು ಮಲ್ಲಿಕಾರ್ಜುನ ಖರ್ಗೆ ವಿರೋಧ ಪಕ್ಷದ ನಾಯಕನಾಗಿ ಆಹ್ವಾನ ಮಾಡ್ತೀರಿ. ಇನ್ಯಾರು? ರಾಹುಲ್ ಗಾಂಧಿ ಅವರ ಅಕ್ಕ ಪ್ರಿಯಾಂಕಾ ಗಾಂಧಿಯವರನ್ನ ಆಹ್ವಾನ ಮಾಡ್ತೀವಿ. ನಿಮಗೆ ಇಷ್ಟೇ ದೊಡ್ಡದಿರ್ಬೋದು ನಿಮ್ಮ ಕುಟುಂಬ, ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕ ಕೂಡ ನಮ್ಮ ಕುಟುಂಬದವರು ತಿಳ್ಕೊಂಡಿದ್ದಾರೆ. ಆಗ ಮಹಾತ್ಮ ಗಾಂಧಿಯವರ ಅನ್ನ ಕಬ್ಜಾ ಮಾಡಬೇಕು ಅಂತ ಹೇಳುವಂತ ನಿಮ್ಮ ಈ ಪ್ರಯತ್ನ ಇದೆಯಲ್ಲ, ಇದೊಂದು ಅಕ್ಷಮ್ಯ ಅಪರಾಧ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾಳೆ ವೇದಿಕೆಯಲ್ಲಿ ನೀವು ಕ್ಷಮೆ ಕೇಳಬೇಕು. ನಾವು ಮಾಡ್ತಾ ಇರುವಂತ ಈ ಸಮಾವೇಶ
ಇದು ಅಂದಿನ ದೇಶ ಪ್ರೇಮದ ಒಂದು ಪರಾಕಾಷ್ಠೆಯಲ್ಲಿರುವಂಥ ಕಾಲಘಟ್ಟದಲ್ಲಿರುವಂಥ ಆ ವ್ಯವಸ್ಥೆಯನ್ನು ಇವತ್ತು ಕಬ್ಜಾ ಮಾಡಲಿಕ್ಕೆ ನಾವು ಹೊರಟಿರುವಂಥದ್ದು ನಮ್ಮಿಂದ ಸ್ವಲ್ಪ ತಪ್ಪಾಗಿದೆ ಅಂತ ಕ್ಷಮೆ ಕೇಳಬೇಕು. ನಾಳೆ ಸಿದ್ದರಾಮಯ್ಯರು ಕ್ಷಮೆ ಕೇಳಬೇಕು, DK ಶಿವಕುಮಾರ್ ಕ್ಷಮೆ ಕೇಳಬೇಕು, ಕೇಂದ್ರದಿಂದ ಬಂದಂಥ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಕೂಡ ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಹೋದದ್ದು ನಿಜ, ಎಷ್ಟೇ ನಾವು ಕದ್ದು ಮುಚ್ಚಿ ಇಲ್ಲಪ್ಪ ಅದಿಲ್ಲ ಇದಿಲ್ಲ ಅಂತ ತಪ್ಪಿಸುವಂಥದ್ದು ಮಾಡಿದ್ರು ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದು ಅದರಲ್ಲಿ ಅದು ಮಾಡಿದ್ದೇವೆ. ವರಿಷ್ಠರ ಗಮನಕ್ಕೆ ತಂದಿದ್ದೇವೆ. ನೇರವಾಗಿ ವರಿಷ್ಠರು ಇದರಲ್ಲಿ ಇಂಟರ್ಫಿಯರ್ ಆಗಿದ್ದಾರೆ. ಈಗಾಗಲೇ ಮೊನ್ನೆ ನಮ್ಮ ಕೋರ್ ಕಮಿಟಿಯಲ್ಲಿ ಸಮಗ್ರ ಚಿಂತನೆಗಳನ್ನು ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಹಿನ್ನಡೆ ಆಗಲಿಕ್ಕೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ 1-2 ವರ್ಷದಲ್ಲಿ ಅದರ ಆಂತರಿಕ ಶಿಸ್ತನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ವಿಫಲರಾದ. ಆ ಶಿಸ್ತು ಸ್ವಲ್ಪ ಹೆಚ್ಚಾಗಿರುವಂಥದ್ದು ಸ್ವಲ್ಪ ಕಾರಣ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ, ನಮ್ಮ ಕಾರ್ಯಕರ್ತರಿಗೂ ಅದರ ಬಗ್ಗೆ ನೋವಿದೆ. ಈ ಬಾರಿ ನಾವು ಸ್ಪಷ್ಟವಾಗಿ ನಿಶ್ಚಯ ಮಾಡಿದ್ದೇವೆ. ಈಗಾಗಲೇ ನೀವು ನೋಡಿರ್ಬೋದು, ಮೊನ್ನೆ ಕೋರ್ ಕಮಿಟಿಯಲ್ಲಿ ನಮ್ಮದೇ ಶಾಸಕರು ನಮ್ಮ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರನ್ನ ನಮಗೆ ಅಧಿಕಾರ ಅದು ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಅದರ ಆಕ್ಷನ್ ತಗೊಳ್ಬೇಕು. ಮೊನ್ನೆ ಬಂದ ವರಿಷ್ಠರ ಜೊತೆ ನಮ್ಮ ಕೋರ್ ಕಮಿಟಿ ಯುನಾನಿಮಸ್ ಆಗಿ ಅವರಿಬ್ಬರನ್ನ ಪಕ್ಷದಿಂದ ದೂರ ಕಳಿಸಬೇಕು ಅಂತ ಹೇಳುವಂಥದ್ದು ಮಾಡಬೇಕು ಅಂತ ಹೇಳುವಂಥ ಶಿಸ್ತಿನ ಪ್ರಥಮ ಹೆಜ್ಜೆಯನ್ನು ತಗೊಂಡಿದ್ದೇವೆ. ಈಗಾಗಲೇ ಯತ್ನಾಳ್ನವರಿಗೆ ನೋಟಿಸ್ ಕೊಟ್ಟಿರುವಂಥದ್ದು, ಅವರು ಅದಕ್ಕೆ ಉತ್ತರ ಕೊಟ್ಟಿರುವಂಥದ್ದು, ಅದು ಶಿಸ್ತು ಸಮಿತಿಗೆ ಮುಂದೆ ಇರುವಂಥದ್ದು ನೀವು ಕಂಡಿದ್ದೀರಿ. ಬಾಕಿ ಎಲ್ಲ ಕಡೆಗಳಲ್ಲಿ ಕೂಡ ಎಲ್ಲೆಲ್ಲಿ ಅಶಿಸ್ತಿದೆಯಾ ಅದನ್ನ ನಿರ್ದಾಕ್ಷಿಣ್ಯವಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನ ರಾಜ್ಯ ಘಟಕ ಈಗಾಗಲೇ ಮಾಡಿದ. ಕೇಂದ್ರದವರು ಅದಕ್ಕೆ ಸಮ್ಮತಿ ಸೂಚಿಸಿದ್ದಾರೆ. ಸರ್, ಒಂದು ಕಡೆಗೆ ಯತ್ನಾಳು ಮತ್ತು ವಿಜಯೇಂದ್ರ ಜಡಪ್ಪಿದ್ರು, ಮತ್ತೊಂದು ಕಡೆಗೆ ಶಾ ಅವರು ಯಾವುದೋ ದಾವಣದಾಗ ಅವಸರದಾಗಿ ಹೇಳಿದಂಥ ಮಾತು. ಈಗ ಮತ್ತೆ ಮೊನ್ನೆ CG ರವಿ ಅವರು ಕೆಲವು ಮಾತುಗಳು ಮಾತಾಡಿರುವಂಥದ್ದು ಎಲ್ಲರೂ ಗೊತ್ತಿರುವಂಥದ್ದು. ಯಾಕೆ BJP ಆತಂಕಕ್ಕೊಳಗಾಗಿದೆಯಾ ಅಂತ? ಸರ್, ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸ್ಥಿಮಿತ ಕಳ್ಕೊಳ್ಳಿಲ್ಲ. ಯಾವತ್ತೂ ಕೂಡ, ಇವತ್ತಲ್ಲ, ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇವಲ 2 ಸ್ಥಾನಕ್ಕೆ ಬಂದಿತ್ತು. ಕೇವಲ 2 ಸ್ಥಾನಕ್ಕೆ, 84 ಸ್ಥಾನದಿಂದ 2 ಸ್ಥಾನಕ್ಕೆ ಬಂದಿತ್ತು. ಆಮೇಲೆ ಬೌನ್ಸ್ ಬ್ಯಾಕ್ ಆಗಿ 333ಕ್ಕೆ ಹೋಗಿದ್ದೇವೆ. ಈ ಬಾರಿ ಸ್ವಲ್ಪ ಹಿನ್ನಡೆ ಆಗಿದೆ, ನಾವಿಲ್ಲ ಅಂತ ಹೇಳಿಲ್ಲ. ಆದರೆ ಯಾವತ್ತೂ ಸ್ಥಿಮಿತ ಕಳ್ಕೊಳ್ಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಯಾರು ಒಬ್ಬೊಬ್ಬ ವ್ಯಕ್ತಿ ಅಲ್ಲಿ ಮಾತಾಡೋ ಬರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅದನ್ನ ತಿರುಚುವಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ಸಿಗರು ಯಶಸ್ವಿಯಾಗಿರುವುದೇ ಇದಕ್ಕೆಲ್ಲ ಕಾರಣ. ಕಾಂಗ್ರೆಸ್ಸಿಗರು ಯಾವುದೇ ಮಾತನ್ನ ಅಮಿತ್ ಶಾ ಏನು ಹೇಳಿದ್ರು, ನೀವು ಆ ಅಂಬೇಡ್ಕರ್ಗೆ ಮಾಡಿದಂಥ ಅನ್ಯಾಯ, ನೀವು ದೇವರ ಹೆಸರು 4 ಸಲ ಹೇಳಿದ್ರೆ ನಿಮಗೆ ಮುಂದಿನ ಜನ್ಮದಲ್ಲಿ ಅದರ ಶಾಂತಿ ಸಿಗ್ತದೆ ಅಂತ ಅವರು ಹೇಳಿರುವಂಥದ್ದು. ಇದನ್ನು ಏನು ಮಾಡಿದ್ರು? ಅಂಬೇಡ್ಕರ್ಗೆ ಲಿಂಕ್ ಮಾಡಿದ್ರು, ಸಂವಿಧಾನಕ್ಕೆ ಲಿಂಕ್ ಮಾಡಿದ್ರು. ನಾವು ಅವರಷ್ಟು ಈ ಮ್ಯಾನಿಪುಲೇಷನ್ ಮಾಡೋದ್ರಲ್ಲಿ ಅವರಷ್ಟು ನಾವು ಹುಷಾರಿಲ್ಲ. ಹಾಗಾಗಿ ಈಗ ನಾವು CT ರವಿ ಅವರ ಬಗ್ಗೆ ನಾವು ಹೇಳಿದ್ದೀವಿ. CT ರವಿ ಅವರ ಬಗ್ಗೆ ಅವರು ಅಂಥದ್ದು ಹೇಳಲಿಲ್ಲ ಅಂತ ಹೇಳುವಂಥದ್ದನ್ನು ಅವರು ಹೇಳಿದ್ದಾರೆ. ನಮ್ಮ ವಿಧಾನ ಪರಿಷತ್ನ ಚೇರ್ಮನ್ ಕೂಡ ಹೇಳಿದ್ದಾರೆ, ಅಂಥದ್ದು ಯಾವುದೇ ದಾಖಲೆಗಳಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಹೇಳಿದ್ದೇವೆ, ಒಂದು ವೇಳೆ ಅಂಥದ್ದವರು ಹೇಳಿದರೆ, CT ರವಿ ಅವರು ಹೇಳಿದರೆ ಅದರ ಬಗ್ಗೆ ನಾವು ಖಂಡಿತವಾಗಿ ಅವರು ಮಾಡಿ ತಪ್ಪು ಅಂತ ಹೇಳುವಂಥದ್ದು ನಾವು ಹೇಳಿದ್ದೇವೆ. ಅದ ಕಾರಣ ಎಲ್ಲ ಒಂದು ಕಡೆ ನಾವು ನಡೆಯುವಂಥ ದಾರಿ ಅದರ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ. ಈಗಾಗಲೇ ತನಿಖೆಗಳೆಲ್ಲ ನಡೀತಾ ಇದ್ದಾವೆ. ತನಿಖೆ ಆಗಲಿ ಅಂತ ನಾವು ಹೇಳಿದ್ದೇವೆ. ನಾವು ತನಿಖೆ ಇನ್ನೂ ಮೇಲ್ಮಟ್ಟದಲ್ಲಿ ಕೊಡಿ ಅಂತ ಹೇಳಿದ್ದೇವೆ. ಇದನ್ನೆಲ್ಲ CBIಗೆ ಎಲ್ಲವನ್ನ ರೆಫರ್ ಮಾಡಿ CBIಗೆ. ಆದರೆ ನೀವು ಹೇಳಿದ ರೀತಿಯಲ್ಲಿ ಒಂದು ಸಣ್ಣ ಸಂಶಯ ಜನರ ಮನಸ್ಸಲ್ಲಿದೆ, ಇಲ್ಲ ಅಂತ ನಾನೇನು ಹೇಳುವುದಿಲ್ಲ. BJPಯವರು ಯಾಕೆ ಅಲ್ಲಿ ಹಿಂಗೆಲ್ಲ ಆಗಿಬಿಡ್ತದಲ್ಲ ಅಂತ ಹೇಳಿ ನಮಗೆ BJP ನನಗೆ ಸರಿಯಾದ ರೀತಿಯಿಂದ ಸ್ಪಂದಿಸ್ತಾ ಇಲ್ಲ ಅಂತೇಳಿ ತಾವೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರಿ ಈ ಹಿಂದೆ. ಯಾವುದಕ್ಕೆ? ಈ ಟಿಕೆಟ್ ಹಾಕೋ ಸಂದರ್ಭದಲ್ಲಿ ನಾನು 6 ತಿಂಗಳ ಹಿಂದೆ ನಾನು ಇನ್ನು ಮುಂದೆ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳುವಂತ ಹೇಳಿದ್ದೆ. ನಾನು 30 ವರ್ಷಗಳ ಸುದೀರ್ಘ ನನ್ನ ಪಕ್ಷ
ಎಲ್ಲವನ್ನ ಕೊಟ್ಟಿದೆ. ನನ್ನಷ್ಟು ಒಂದು ಪಕ್ಷ ಕೊಟ್ಟವರು ಬೇರೆ ಯಾರಿಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ಪಾರ್ಟಿ ಅಧ್ಯಕ್ಷ ಆಗಿದ್ದೆ, ವಿರೋಧ ಪಕ್ಷದ ಡೆಪ್ಯೂಟಿ ಲೀಡರ್ ಆಗಿದ್ದೆ, ವಿರೋಧ ಪಕ್ಷದ ನಾಯಕ ಆಗಿದ್ದೆ, ಕೇಂದ್ರದ ಮಂತ್ರಿ ಆಗಿದ್ದೆ. ಇದಕ್ಕಿಂತ ಹೆಚ್ಚು ಒಬ್ಬನಿಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಅವನು ಮನುಷ್ಯನೇ ಅಲ್ಲ. ಬಾಬಾ ಸಾಹೇಬ್ ಇದನ್ನ ಪಾಸ್ ಮಾಡಿಸಿ ಅಂತ ನೆಹರೂಗೆ ಹೇಳ್ತಾರೆ. ಯಾಕೆ ಪಾಸ್ ಮಾಡಬೇಕಾಗಿದೆ ಅಂತಂದ್ರೆ ಸಂವಿಧಾನದ ಅನುಚ್ಛೇದ 15 ನೀವು ಪಾಲಿಸಬೇಕು. ಈ ಬಿಲ್ ಪಾಸ್ ಆಗಲಿಲ್ಲ ಅಂದ್ರೆ ಸಂವಿಧಾನದ ಅನುಚ್ಛೇದ 15 ಉಲ್ಲಂಘನೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನ ನೀವು ಪಾಸ್ ಮಾಡಬೇಕು ಅಂದಾಗ ಗಲಾಟೆ ಮಾಡಿ ಆ ಬಿಲ್ಲು ಪಾಸ್ ಆಗದೆ ಇದ್ದಂಗೆ ನೋಡ್ಕೊಂಡವ್ರು ಯಾರು? ಕಾಂಗ್ರೆಸ್ನವರು. ಆ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಎರಡನೇದು, ಹಿಂದುಳಿದ ಜಾತಿಗಳಿದೆ ಭಾರತದಲ್ಲಿ. SC STಗಳಷ್ಟೇ ಶೋಷಣೆಗೊಳಗಾಗಿರ್ತಕ್ಕಂಥ ಹಿಂದುಳಿದ ಜಾತಿಗಳನ್ನ ಗುರುತಿಸಿ ಅವರಿಗೆ ಉದ್ಯೋಗದಲ್ಲಿ ಮತ್ತು ಶೈಕ್ಷಣಿಕ ಸವಲತ್ತುಗಳಲ್ಲಿ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಹಿಂದುಳಿದ ವರ್ಗಗಳ ಆಯೋಗವನ್ನ ನೇಮಕ ಮಾಡಲಿಕ್ಕೆ ಸಂವಿಧಾನದಲ್ಲಿ 340 ಸೇರಿಸಿದ್ದೀನಿ. ಅದನ್ನ ಜಾರಿ ಮಾಡಿ. ದಲಿತ ವಿರೋಧಿಯಾಗಿ ಕೆಲಸ ಮಾಡಿರುವಂತ, ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಈ ಗೋಸುಂಬೆ ಆಟ ಇದೆಯಲ್ಲ, ಇದಕ್ಕೆ ನನ್ನ ಸಮುದಾಯ ಬಲಿಯಾಗಬಾರ್ದು ಅಂತ ನಿಮ್ಮ ಮುಂದೆ ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.